ನಮಸ್ಕಾರ ವೀಕ್ಷಕರೇ, TV4 ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ವಿಜಯ್ ಮೇಘನಗೌಡ. ಸೊ ಬೆಸ್ಟ್ ಯೂಸ್ಡ್ ಕಾರ್ ವಿತ್ ಬೆಸ್ಟ್ ಪ್ರೈಸ್. ಇದೇನಪ್ಪ ಈ ತರ ಓದ್ತಾ ಇದ್ದೀನಿ ಇವತ್ತು ಅಂತ ನೋಡ್ತಾ ಇದ್ದೀರಾ? ಎಸ್, ನಾನಿವಾಗ ಯಲಹಂಕ ನ್ಯೂ ಟೌನ್ ಅಲ್ಲಿ ಇರುವಂತಹ ಅರ್ವಾ ಮೋಟರ್ಸ್ ಅಲ್ಲಿ ಇದ್ದೀನಿ. ಇಲ್ಲಿ ಬೆಸ್ಟ್ ಯೂಸ್ಡ್ ಕಾರ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಬರೀ ಯೂಸ್ಡ್ ಕಾರ್ಸ್ ಅಂತ ಅದೇ ತಗೊಳ್ಳೋದು ಮಾತ್ರ ಅಲ್ಲ, ನಿಮ್ಮ ಕಾರಣ ಎಕ್ಸ್ಚೇಂಜ್ ಕೂಡ ಮಾಡ್ಬೋದು ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನಷ್ಟು ಈ ಶೋರೂಮ್ ಬಗ್ಗೆ ಡೀಟೇಲ್ಸ್ನ ಇಲ್ಲಿ ಒಳಗಡೆ ಹೋಗ್ಬಿಟ್ಟು ತಗೊಳ್ಳೋಣ ಬನ್ನಿ. ಸೊ ನಮ್ಮ ಜೊತೆಗೆ ಇವಾಗ ಅರ್ವಾ ಮೋಟರ್ಸ್ನ ಓನರ್ ಆದಂತಹ ಮನೋಜ್ ಅವರು ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್ ಅವರೇ. ಸರ್, ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೆ ಕಾರ್ ತಗೊಳ್ಳೋದು ಅಂದರೆ ತುಂಬಾ ದೊಡ್ಡ ಕನಸಾಗಿರುತ್ತೆ. ಸೊ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಮೋಟರ್ ಕಾರ್ಸ್ಗಳು ಇದ್ದಾವೆ, ನಿಮಗೆ ಗೊತ್ತು. ಸೆಕೆಂಡ್ ಶೋರೂಮ್ ಸಿಕ್ಕಾಪಟ್ಟೆ ಇದೆ, ಅದರಲ್ಲೂ ಬೆಂಗಳೂರಲ್ಲಿ ಅಂದರೆ ಸಿಕ್ಕಾಪಟ್ಟೆ ಇದ್ದಾವೆ. ಸೊ ಅರ್ವಾ ಮೋಟರ್ಸ್ನ ಏನಕ್ಕೋಸ್ಕರ ಆಯ್ಕೆ ಮಾಡ್ಕೊಬೇಕು? ಅರ್ವಾ ಮೋಟರ್ಸ್ನ ಏನಕ್ಕೆ ಪ್ರಿಫರ್ ಮಾಡಬೇಕು ಅಂತಲ್ಲ, ಬೆಂಗಳೂರು ಸುತ್ತಮುತ್ತ ಹೋದರೆ 100ರಿಂದ 150 ತನಕ ಒಂದೊಂದು ರೋಡ್ಗೂ ಸಿಗುತ್ತೆ ನಿಮಗೆ ಶೋರೂಮ್ಗಳು. ಬಟ್ ಏನಂದರೆ ಲೋ ಬಜೆಟ್ ಗಾಡಿಗಳು ಕಮ್ಮಿ ಸೆಗ್ಮೆಂಟಲ್ಲಿ ಕಮ್ಮಿ ಪ್ರೈಸಲ್ಲಿ ಕ್ವಾಲಿಟಿ ಕಾರ್ಸ್ ಕೊಡಬೇಕು ಅನ್ನೋದು ತುಂಬ ಕಷ್ಟ ಆಗುತ್ತೆ. ಈಗ ನಾವು ಒಂದು ಗಾಡಿ ಪರ್ಚೇಸ್ ಮಾಡ್ತೀವಿ ಮಿಡಿಲ್ ಕ್ಲಾಸ್ ಜನಕ್ಕೆ ಅಂದರೆ ಎಷ್ಟೋ ಜನಕ್ಕೆ ಕನಸದು. ಇವಾಗ 2 ಲಕ್ಷದಿಂದ ಹಿಡಿದು 50,000 ದುಡಿಯೋದನ್ನು ತುಂಬ ಕಷ್ಟ ಇದೆ. ಇವತ್ತು ವರ್ಷ ಎಲ್ಲ ದುಡಿದು 1 ಲಕ್ಷ ದುಡಿದು ಕಾರ್ ತೊಗೊಳ್ಳೋದು ತುಂಬ ಕಷ್ಟ. ಸೊ ನಮ್ಮ ಹತ್ರ ಏನಂತಂದರೆ ನಾವು ತಂದಿರೋ ಪ್ರೈಸಿಂಗಲ್ಲಿ ನಾವು ಕೊಡ್ತಾ ಇರೋದು ಮಾರ್ಜಿನ್ ಸೇಲ್ ಅಷ್ಟೇ. ಸೊ ಮಾರ್ಜಿನ್ ಸೇಲ್ ಅಂತ ಏನಾಗುತ್ತೆ, ಕಮ್ಮಿ ಬಜೆಟಲ್ಲಿ ಕ್ವಾಲಿಟಿ ಕಾರ್ಸ್ ಸ್ವಲ್ಪ ಅಂದರೆ ಈಗ 2 ಲಕ್ಷ ತೊಗೊಳಕ್ಕೆ ಬಂದರೆ ಆಲ್ಟೋನೇ ಬರೋಲ್ಲ ಇವತ್ತು. ಆ ಆಲ್ಟೋನಲ್ಲಿ ನಾವು ಒಂದು ಸ್ವಿಫ್ಟ್ ಕೊಡೋದು. ಈಗ ಏನಂದರೆ ಜನಕ್ಕೆ ನಾವು ಒಂದೇ ಲಾಭದಲ್ಲಿ 10,000 ಮಾರ್ಜಿನ್ ಇಟ್ಟು ಗಾಡಿ ಕೊಡೋದ್ರಿಂದ ನಮಗೆ ಕ್ವಾಲಿಟಿ ಕಾರ್ಸು ಎರಡರಲ್ಲೂ ಕಾಂಪ್ರಮೈಸ್ ಆಗ್ತದೆ, ಕಸ್ಟಮರ್ಗೆ ಸಿಗುತ್ತೆ. ಅದೊಂದೇ ಉದ್ದೇಶಕ್ಕೆ ನಾವು ನಮ್ಮದು ಶೋರೂಮ್ ಪ್ರಿಫರ್ ಮಾಡಬೇಕಷ್ಟೇ. ಸೊ ಸರ್, ಆಕ್ಸಿಡೆಂಟಲ್ ವೆಹಿಕಲ್ ಆಗಿರುತ್ತೆ ಅಂತ ಹೇಳ್ತಾರೆ, ಯಾಕಂದರೆ ಇಷ್ಟು ಕಡಿಮೆ ಬಜೆಟ್ಗೆ ಸಿಗೋದು, ಅಥವಾ ಏನಾದ್ರು ಪ್ರಾಬ್ಲಮ್ ಇರ್ಬೋದು, ಅಥವಾ ಒಳಗಡೆ ಪಾರ್ಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಮತ್ತು ಯಾವ ಥರ ಸರ್ಟಿಫೈಡ್ ಗಾಡಿಗಳಿವು? ಆಕ್ಸಿಡೆಂಟ್ ವೆಹಿಕಲ್ಸು, ಸರ್ಟಿಫೈಡ್ ವೆಹಿಕಲ್ಸು ಎಲ್ಲದನ್ನು ಹೇಳಕ್ಕೆ ಹೋದರೆ ಇವತ್ತು ಬೆಂಗಳೂರು ಸುತ್ತಮುತ್ತ ಅರ್ಧ ಜನ ಗಾಡಿನಲ್ಲಿ ಅದೇ ಸಿಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಏನಂದರೆ ಗಾಡಿನಲ್ಲಿ ಕ್ವಾಲಿಟಿ ಚೆಕ್ ಮಾಡೋಕ್ಕೆ ಅಂತಲೇ ಕ್ವಾಲಿಟಿ ಟೀಮಲ್ಲಿ ಆ ಟೆಕ್ನಿಕಲ್ ಟೀಮಾಗಿ ನೋಡ್ತೀವಿ. ನಮ್ಮ ಹತ್ರ ಇರೋರು ಈಗ ಆಲ್ಮೋಸ್ಟ್ ಇರೋರೆಲ್ಲ 10-15 ವರ್ಷ ಎಕ್ಸ್ಪೀರಿಯನ್ಸ್, 20 ವರ್ಷ ಎಕ್ಸ್ಪೀರಿಯನ್ಸ್ ಇರೋರೆ. ಇವಾಗ ನೀವು ನಮ್ಮ ಹತ್ರ ರಾಜೇಂದ್ರ ಅಂತ ಇದ್ದಾರೆ, ಅವರು ಟೊಯೋಟಾ ಶೋರೂಮಲ್ಲೇ ಕೆಲಸ ಮಾಡ್ತಾಯಿದ್ದು, ಅವರು ಮೆಕ್ಯಾನಿಕಲ್ ಇದರ ಡಿಪಾರ್ಟ್ಮೆಂಟಲ್ಲಿ ಇರೋದು. 15ರಿಂದ 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಪ್ರತಿಯೊಂದಕ್ಕೂ ಗಾಡಿ ಕ್ವಾಲಿಟಿ ಟೆಸ್ಟ್ ಆದಮೇಲೆ ಗಾಡಿ ತೊಗೊಂಬರ್ತೀವಿ. ಇವತ್ತು ಕಸ್ಟಮರ್ಗೆ ಏನಾಗುತ್ತೆ ಅಂದರೆ ಕಮ್ಮಿ ಕೊಟ್ಟರೆ ಒಂದೇ ಡೌಟ್ ಬರೋದು, ಆಕ್ಸಿಡೆಂಟ್ ಇರ್ಬೋದು, ಇಲ್ಲ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು ಅಂತ. ಜಾಸ್ತಿ ಕೊಟ್ಟರೆ ಕಸ್ಟಮರ್ ಹೇಳ್ದೋದು ಶೋರೂಮ್ ಮೇಲೆ ತೆಗೆದಾಕ್ತಾರೆ. ನಿಮಗೆ ಶೋರೂಮಲ್ಲಿ ಏನು ಬರುತ್ತೆ ಪ್ರೈಸ್ ಅಷ್ಟೊಂದು ಕೊಡ್ತಾರೆ, ಅದು ಇದು ಅಂತ. ನಮ್ಮ ಹತ್ರ ಏನಾಗುತ್ತೆ ಅಂದರೆ ಗಾಡಿ ನಿಮಗೆ ಕ್ವಾಲಿಟಿ ಚೆಕ್ನ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಏನಿದ್ದಾರೆ ಅವರೇ ಚೆಕ್ ಮಾಡ್ತಾರೆ. ಇವರೆಲ್ಲ 10ರಿಂದ 15 ವರ್ಷ 20 ವರ್ಷ ಎಕ್ಸ್ಪೀರಿಯನ್ಸ್ ಇರೋರು, ಅವರೆಲ್ಲ ಸರ್ಟಿಫೈ ಮಾಡಿದ್ಮೇಲೆ ಕಸ್ಟಮರಿಗೆ ಕೊಡ್ಬೋದಾ ಅಂತ ನೋಡಿ ಆ ಗಾಡಿನ ಕೊಡ್ತೀವಿ. ಅಕಸ್ಮಾತ್ ಸಣ್ಣ ಪುಟ್ಟ ರಿಪೇರಿ ಇದ್ರೂ ನಾವು ಮಾಡಿಸಿರ್ತೀವಿ. ಇನ್ನು ಗಾಡಿ ಪ್ರೈಸ್ ವೈಸು ಇದನ್ನು ಎರಡನ್ನೂ ಕಂಪೇರ್ ಮಾಡೋಕ್ಕೆ ಹೋದರೆ ಕ್ವಾಲಿಟಿ ಏನು ಇರುತ್ತೋ ಆ ಗಾಡಿ ಮೇಲೆ ಪ್ರೈಸ್ ಕಟ್ತೀವಿ. ಈಗ ಸಣ್ಣ ಪುಟ್ಟ ರಿಪೇರಿ ಇದ್ದರೆ ಕಸ್ಟಮರ್ಗೆ ಹೇಳ್ಬಿಟ್ಟು ಕೊಡ್ತೀವಿ, ಇಲ್ಲ ಅಂತಂದರೆ ಆ್ಯಸ್ ಇಟ್ ಈಸ್ ಕಂಡೀಷನ್ ಏನು ಬರುತ್ತೆ ಅದನ್ನು ನೋಡಿ ಮಾತಾಡ್ತೀವಿ. ನಮ್ಮ ಹತ್ರ ಅಂತೂ ಗಾಡಿ ಸರ್ಟಿಫೈ ಮಾಡಿ ಗಾಡಿ ನಾವು ಆಚೆ ಕೊಡ್ತೀವಿ. ನಮ್ಮ ಹತ್ರ ಟೆಕ್ನಿಕಲ್ ಅವ್ರು ಮಾತಾಡ್ತಿರ್ಬೇಕು, ನೀವು ಆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕನ್ಸಲ್ಟ್ ಮಾಡಿಕೊಂಡೆ ನೀವು ಗಾಡಿ ತೊಗೋಬೋದು ನಮ್ಮ ಹತ್ರ. ನಿಮಗೆ ಗಾಡಿ ತೊಗೊತೀರಾ, ಈಗ ಏನೋ 2 ಲಕ್ಷ ಬಜೆಟಲ್ಲಿ ಗಾಡಿ ತೊಗೋಬೇಕು ಅಂತ ಬಂದಿರ್ತೀರಾ, ಇಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡ ಗಾಡಿ ನೋಡ್ತೀರಾ, ಇನ್ನೊಂದು 3 ಲಕ್ಷ 4 ಲಕ್ಷ ಆಗಿರುತ್ತೆ. ನಿಮಗೆ ಆ ಗಾಡಿ ತೊಗೋಬೇಕು ಅಂತ ಆಸೆ ಇದ್ದು ದುಡ್ಡಿಲ್ಲ ಅಂತಂದರೆ ನಮ್ಮ ಹತ್ರ ಫಿನಾನ್ಸ್ ಮಾಡ್ತೀವಿ. ಯಾವುದೇ ಪ್ರೈವೇಟ್ ಫಿನಾನ್ಸಸ್ ಮಾಡಲ್ಲ, ನ್ಯಾಷನಲೈಸ್ ಬ್ಯಾಂಕಲ್ಲೇ ಫಿನಾನ್ಸ್ ಮಾಡಿಕೊಡ್ತೀವಿ. ಅದು ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಜನಕ್ಕೆ ಎಷ್ಟು ಮಾಡ್ಬೋದು ಅಷ್ಟು ಇಂಟ್ರೆಸ್ಟಲ್ಲಿ ನಾವು ಗಾಡಿ ನಾವು ಮಾಡಿಕೊಡ್ತೀವಿ. ಇನ್ನು ಎಕ್ಸ್ಚೇಂಜಿಗೆ ಬರೋದಾದರೆ ನಿಮ್ಮದು ಯಾವುದೇ ಹಳೆ ಗಾಡಿ ಇದ್ರೂ ಆ ಗಾಡಿನ ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ಅದನ್ನು ಸರ್ಟಿಫೈ ಮಾಡ್ತಾರೆ. ಆ ಗಾಡಿ ನಮ್ಗೆ ಓಕೆ, ಆ ಕ್ವಾಲಿಟಿ ಟೆಸ್ಟ್ಗಳಲ್ಲಿ ಪಾಸ್ ಆಗಿದೆ ಅಂದರೆ ಎಕ್ಸ್ಚೇಂಜ್ ಮಾಡಿ ನಿಮ್ಗೆ ಹೊಸ ಗಾಡಿ ಏನೇನು ತೊಗೊತೀರೋ ಆ ಗಾಡಿಗೆ ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ. ನಮ್ಮ ಹತ್ರ ಇನ್ನೊಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಏನಂದರೆ, ನಿಮಗೆ ಗಾಡಿ ನೀವು ತೊಗೊಳ್ಳಿ, ಇಲ್ಲಾಂದರೆ ನಿಮ್ಮ ಮನೇಲಿ ಯಾರಿಗಾದ್ರೂ ಕೊಡಿಸಿ, ಇಲ್ಲ ನಿಮ್ಮ ಫ್ರೆಂಡ್ಸು ಯಾರಿಗೆ ಕೊಡಿಸಿದ್ರು ಇಲ್ಲಿಂದ ಕಮ್ಮಿ ಪ್ರೈಸ್ಗೆ ಗಾಡಿ ತೊಗೊಂಡೋಗಿ ಸರ್ಟಿಫೈ ಗಾಡಿನ ನೀವು ಕಸ್ಟಮರ್ಸ್ಗೆ ಕೊಡ್ಬೋದು. ನಮ್ಮದಲ್ಲಿ ಇನ್ನೊಂದು ಏನಂದರೆ, ವ್ಯವಹಾರ ಆದಮೇಲೆ ಕಮಿಷನ್ ಒಂದು 2% ಕಮಿಷನ್ ಬೇಸಿಸ್ ಅಂತ ಇರುತ್ತೆ. ಬಟ್ ಅದು ಯಾವುದೇ ರೀತಿ ಕಮಿಷನ್ ಇರಲ್ಲ, ಯಾವುದೇ ಹಿಡನ್ ಚಾರ್ಜಸ್ ಇರಲ್ಲ. ಎಲ್ಲ ಗಾಡಿ ನಮ್ಮ ಹತ್ರ ಏನು ತೊಗೊತೀವಿ ಆ ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ಇದೆ, ಎಲ್ಲ ಜವಾಬ್ದಾರಿ ನಮ್ಮ ಶೋರೂಮ್ದೇ ಇರುತ್ತೆ. ಡಾಕ್ಯುಮೆಂಟೇಷನ್ ಟ್ರಾನ್ಸ್ಫರ್ ಆದಮೇಲೆ ಕಸ್ಟಮರ್ಗೆ ಏನು ಕೊರಿಯರ್ ಮಾಡಬೇಕು ಅದನ್ನು ಬೈ ಹ್ಯಾಂಡ್ ನಾವು ಅವ್ರಿಗೆ ಡೆಲಿವರ್ ಮಾಡ್ತೀವಿ. RTO ಡಾಕ್ಯುಮೆಂಟೇಷನಿಂದ ಹಿಡಿದು HP ಲೋನು ಎಲ್ಲ ಕ್ಲಿಯರ್ ಕಟ್ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಅರ್ವಾ ಮೋಟರ್ಸಿಗೆ ಬನ್ನಿ. ಸರ್ ನಮಸ್ತೆ, ನಮ್ಮದು ಅರ್ವಾ ಮೋಟರ್ಸ್ ಅಂತ. ಇದು ನಿಮ್ಮ ಗಾಡಿ ನಮ್ಮ ಕಡೆಯಿಂದ ಬಂದರೆ ನಿಮಗೆಲ್ಲ ಸರ್ವಿಸ್, ಜನರಲ್ ಚೆಕಪ್ ಎಲ್ಲ ಫ್ರೀ ಮಾಡಿಕೊಡ್ತೀವಿ ನಾವು. ಒಳ್ಳೆ ಗಾಡಿ ಕೊಡ್ತೀವಿ, ಆಕ್ಸಿಡೆಂಟ್ ಫ್ರೀ ವಿತ್ ಕಂಪ್ನಿ ಮೇಂಟೆನೆನ್ಸ್ ಹಿಸ್ಟ್ರಿ, ಸರ್ವಿಸ್ ಹಿಸ್ಟ್ರಿಯಿಂದ ಹಿಡಿದು ರೀಸನಬಲ್ ಪ್ರೈಸಿಗೆ ಕೊಡ್ತೀವಿ. ಕೊಡ್ಬೇಕಾದ್ರೆ ನಿಮ್ಗೆ ವಾಷಿಂಗ್, ಪಾಲಿಶಿಂಗ್, ರಬ್ಬಿಂಗಿಂದ ಹಿಡಿದು ಇಂಟೀರಿಯರಿಂದ ನೀವು ಫ್ರೀಯಾಗಿ ಮಾಡಿಸ್ಕೊಡ್ತೀವಿ. ಆಮೇಲೆ ಪ್ರೈಸಿಂಗು ಅಷ್ಟೇ, ನಿಮ್ಗೆ ಏನು ಪ್ರೈಸಿಂಗ್ ಬರ್ತಿರೋ ನಿಮ್ಗೆ ಒಳ್ಳೆ ಪ್ರೈಸಿಂಗ್ ಮಾಡಿಕೊಡ್ತೀವಿ. ಇದು ಇನೋವಾ 2012 ಮಾಡಲು, ಸೆಕೆಂಡ್ ಓನರು, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ, 180 ಓಡಿದೆ. ನಿಮ್ಗೆ ಫೈನಲ್ ಟು 9 ಲಕ್ಷಕ್ಕೆ ಮಾಡಿಕೊಡ್ತೀವಿ. ಹೋಗಿ ಬೇರೆ ಕಡೆ 10 ಲಕ್ಷ ಮಾರ್ಕೆಟ್ ಮಾಡ್ತಾಯಿದ್ದಾರೆ, 9 ಲಕ್ಷಕ್ಕೆ ಮಾಡಿಕೊಡ್ತೀವಿ. ಕಾರ್ ಒಳಗಡೆ ನೋಡ್ತೀರಾ ಅಂದರೆ ಕಾರ್ ಒಳಗಡೆ ನೋಡಿ. ಸರ್ I-20 ಬಗ್ಗೆ ಹೇಳೋದಾದ್ರೆ
ಮೇಡಮ್ I-20 ಡಿಮ್ಯಾಂಡ್ ವೆಹಿಕಲ್ಲು, ಶಿಫ್ಟು I-20ಗಳಲ್ಲಿ ಯಾವುದೂ ನಿಲ್ಲಲ್ಲ ಗಾಡಿ. 2018 ಮಾಡಲು, 17 ಮ್ಯಾನುಫ್ಯಾಕ್ಚರ್, 18 ರಿಜಿಸ್ಟರ್ಡು, ಸಿಂಗಲ್ ಓನರು, ನಿಮಗೆ ಬರೀ 60,000 ಓಡಿದೆ. ಆಸ್ಟಾ ವೇರಿಯಂಟು, ನಿಮ್ಗೆ ಫೈನಲ್ ಟು ಫೈನಲ್ 6.5 ಮಾಡ್ಕೊಡ್ತೀನಿ ನೋಡಿ ಮೇಡಮ್. ನಿಮ್ಮ ಕಡೆಯಿಂದ ಬಂದರೆ ಇನ್ನೂ ಕಡಿಮೆ ಮಾಡ್ಕೊಡ್ತೀನಿ ನೋಡಿ ಮೇಡಮ್. ಗಾಡಿ ಒಳಗಡೆ ನೋಡಿ, ಇಂಟೀರಿಯರ್ಸ್ ನೋಡಿ, ಎಲ್ಲ ತುಂಬ ಚೆನ್ನಾಗಿದೆ ಗಾಡಿ. ಹಾಂ ಮೇಡಮ್, ಟಾಪ್ ಆ್ಯಂಡು ವಿತ್ ಇಯರ್ ಬ್ಯಾಗ್ಸು, ABS ಇಂದ ಹಿಡಿದು ಮ್ಯಾಪಿಂಗ್ ಎಲ್ಲ ಬರುತ್ತೆ ನಿಮಗೆ. ಆಸ್ಟಾ ವೆಹಿಕಲ್ ಪೆಟ್ರೋಲ್ ವೆಹಿಕಲ್, ನಿಮಗೆ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಬರುತ್ತೆ ಮೇಡಮ್. 60,000 ನೋಡಿದೆ ಗಾಡಿ, ಎಕ್ಸಲೆಂಟ್ ಕಂಡೀಷನ್ ಇದೆ ಮೇಡಮ್. ಓಹೋ ನೋಡಿ ಸರ್, ಎಷ್ಟು ಚೆನ್ನಾಗಿದೆ ಕಲರ್ ನೋಡಿ ವೀಕ್ಷಕರೇ. ಆರೆಂಜ್ ಕಲರ್, ನೀವೇನೇ ಹೇಳಿ ಕಾರಲ್ಲಿ ವೈಟ್, ಬ್ಲ್ಯಾಕ್, ಬ್ಲೂ ಎಲ್ಲ ಒಂಥರ ಆದರೆ ಈ ರೆಡ್ ಅಥವಾ ಆರೆಂಜ್ ಕಲರ್ ಕಾರ್ಸ್ ಅಂತ ಅಂದರೆ ವಾವ್ ಅಂತ ಅನ್ಸುತ್ತೆ. ಈ ಕಾರ್ ಬಗ್ಗೆ ಎಕ್ಸ್ಪ್ಲನೇಷನ್ ತಗೊಳ್ಲೇಬೇಕು ಸರ್. ಈ ಕಾರ್ ಬಗ್ಗೆ ಹೇಳೋದಾದ್ರೆ ಮೇಡಮ್, ಇದು ಜಾಗ್ವಾರು ಅದಕ್ಕೆಲ್ಲ ಬರುತ್ತಲ್ಲ, ಪ್ರೀಮಿಯಂ ಕಲರ್ ಮೇಡಮ್. ಇದು ಸೂಪರ್ ಕಲರು, ಲಿಮಿಟೆಡ್ ಎಡಿಷನ್ ಕಲರ್. ಇದು ನಿಮ್ಗೆ ಜಾಸ್ತಿ ಸಿಗೋದೇ ಇಲ್ಲ ಈ ಕಲರು. ಓಕೆ, ಸೆಲೆರಿಯೋ ಆಟೋಮೆಟಿಕ್ ವೆಹಿಕಲ್ಲು, 60,000 ನೋಡಿದೆ, ಸಿಂಗಲ್ ಓನರು. 5.35 ಕೊಡ್ತೀನಿ ಬನ್ನಿ ಮೇಡಮ್. ZXi ವೇರಿಯಂಟ್ ಇದು ನಿಮಗೆ, ಸಿಂಗಲ್ ಓನರ್ ZXi ವೇರಿಯಂಟು, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ ಇದು. ವಾವ್ ಸರ್, ಕಲರ್ ಮಾತ್ರ ಸಖತ್ತಾಗಿದೆ. ಎಷ್ಟು ರಾಯಲ್ ಲುಕ್ ಕೊಡ್ತಾ ಇದೆ ಅಂದರೆ ಈ ಕಲರ್ ಸಿಗದೆ ರೇರ್ ಅಂತ ಹೇಳಿದ್ರಿ. ತುಂಬಾನೇ ಚೆನ್ನಾಗಿದೆ ಸರ್ ಈ ಕಲರ್. ವಿತ್ ಅಲಾಯ್ ವೀಲ್ಸ್ ಬರುತ್ತೆ ನೋಡಿ ಮೇಡಮ್, ವಿತ್ ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ. ZXi ಟಾಪ್ ಎಂಡ್ ಬರುತ್ತೆ ಮೇಡಮ್ ನಿಮಗೆ ಇದು. ಮೇಡಮ್ ಇದು ಅಷ್ಟೇ, ಒಳಗಡೆ ನಿಮಗೆ ಏರ್ ಬ್ಯಾಗ್ಸು ಎಲ್ಲ ಬರುತ್ತೆ. ZXi ಟಾಪ್ ಆ್ಯಂಡು ಆಟೋಮೆಟಿಕ್ ಸಿಗುತ್ತೆ. ಆಟೋಮೆಟಿಕ್ ನಿಮ್ಗೆ ಗಾಡಿ ಸಿಗಲ್ಲ, ಲಿಮಿಟೆಡ್ ಎಡಿಷನ್ ಗಾಡಿ. ಕಲರು ಅಷ್ಟೇ ನಿಮ್ಗೆ ಲಿಮಿಟೆಡ್ ಎಡಿಷನ್ ಗಾಡಿ. ಇದು ಸಿಕ್ಕಾಪಟ್ಟೆ ರೇರ್ ಗಾಡಿ. ಇದು ನಿಮ್ಗೆ ಸಿಗುತ್ತೆ ನೋಡಿ, ಟಾಪ್ ಆ್ಯಂಡ್ ಸಿಗುತ್ತೆ ನೋಡಿ ನಿಮಗೆ. ಒಳ್ಳೆ ಪ್ರೈಸಿಂಗಲ್ಲಿ ಮಾಡ್ಕೊಡ್ತೀನಿ. ನಿಮ್ಮ ಕಡೆಯಿಂದ ಬಂದರೆ ಇನ್ನೂ 5,000 ಕಡಿಮೆ ಮಾಡ್ಕೊಡ್ತೀನಿ ಮೇಡಮ್. I-10 ಹುಡುಗಿ ರೋಡ್ಸ ಗಾಡಿ ಅಲ್ಲ ಸರ್? ಹೌದು ಮೇಡಮ್, ಇದು ಆಟೋಮೆಟಿಕ್ ವಿತ್ ಸನ್ರೂಫ್ ಇದೆ ನೋಡಿ ಮೇಡಮ್. ನಿಮ್ಗೆ ಇದು ವಿತ್ ಸನ್ರೂಫ್ ಗಾಡಿನೇ ಸಿಗಲ್ಲ ನಿಮಗೆ, ಲಿಮಿಟೆಡ್ ಗಾಡಿ ಇದು. ಆವಾಗಲೂ ಅಷ್ಟೇ ಯಾರು ತೊಗೊಳ್ತಾರಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ವೆಹಿಕಲ್ ಇದು, ಲಿಮಿಟೆಡ್ ಎಡಿಷನ್ನು. ಸ್ಮಾಲ್ ಬಜೆಟಲ್ಲಿ ಸನ್ರೂಫ್ ಗಾಡಿ ಸಿಗೋದಂದರೆ ಇದೆ ಮೇಡಮ್. I-10 ಟಾಪ್ ಆ್ಯಂಡ್ ವೆಹಿಕಲ್, ಆಸ್ತಾ ವೆಹಿಕಲ್ ಬರುತ್ತೆ ನಿಮಗೆ. ಹೊಸ ಟೈರ್ಸ್ ಇದೆ ಇಂದ ಹಿಡಿದು ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ ಮೇಡಮ್. ಒಳಗಡೆ ಸೀಟಿಂಗ್ ಎಲ್ಲ ಹೊಸದಿದೆ ನಿಮಗೆ. ಗಾಡಿ ಬಂದ್ಬಿಟ್ಟು ಯಶವಂತಪುರ ಗಾಡಿ, ಇಲ್ಲೇ ಬೆಂಗಳೂರು ಗಾಡಿನೇ, ತುಂಬ ಚೆನ್ನಾಗಿದೆ ನೋಡಿ ಮೇಡಮ್. ಆಟೋಮೆಟಿಕ್ ಇದು 10 ಕಾರು ಹೆಣ್ಮಕ್ಳಿಗೆ ಓಡಿಸೋದಕ್ಕೆ, ಹೆಣ್ಮಕ್ಳಿಗಂತಾನೆ ಸಿಗೋ ಕಾರ್ಗಳು ತುಂಬ ಲಿಮಿಟೆಡ್. ಅದರಲ್ಲೂ ಕಲರ್ ನೋಡಿ, ಬ್ಲೂ ಕಲರ್ ಎಷ್ಟು ಚೆನ್ನಾಗಿದೆ. ಜೊತೆಗೆ ಸನ್ರೂಫ್ ಕೂಡ ಇದೆ. ಈ ಕಾರ್ ಬಗ್ಗೆ ಎಕ್ಸ್ಪ್ಲನೇಷನ್ ಹೇಳೋದಾದ್ರೆ ಸರ್? ಮೇಡಮ್, 2009 ಬರೀ 50,000 ಓಡಿದೆ. ಲೇಡೀಸ್ ವೆಹಿಕಲ್ ಇದು, ವಿತ್ ಆಟೋಮೆಟಿಕ್, ವಿತ್ ಸನ್ರೂಫ್ ವೆಹಿಕಲ್, ಲಿಮಿಟೆಡ್ ಸ್ಟಾಕ್ ಇದು. ಹೊಸ ಟೈರ್ ಹಾಕ್ಸಿದ್ದಾರೆ, ಬೆಂಗಳೂರು ವೆಹಿಕಲ್ಲು, ಎಕ್ಸ್ಟ್ರಾಡಿನರಿ ಇದೆ ಮೇಡಮ್. ABS, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಲೇಡೀಸ್ಗೋಸ್ಕರ. ಕಂಪ್ಲೀಟ್ ಸೇಫ್ಟಿ ವೆಹಿಕಲ್ ಇದು. ಎಲಿಫೆಂಟ್ ಗ್ರೇ ಕಲರ್, ಅಬ್ಬಬ್ಬಾ, ಇಲ್ಲಂತೂ ಕಲರ್ಸ್ಗಳ್ದು ವೆರೈಟಿನೇ ಇದೆ ವೀಕ್ಷಕರೇ. ಯಾಕಂದರೆ ನೀವು ಆಗ್ಲಿಂದ ನೋಡ್ತಿದ್ದೀರಾ, ಆರೆಂಜ್, ಬ್ಲೂ, ಮೆರೂನ್, ಬ್ಲ್ಯಾಕ್, ರೆಡ್. ಇದಂತೂ ಎಲಿಫೆಂಟ್ ಗ್ರೇ, ಈ ಕಲರ್ ಅಂತೂ ಸಖತ್ತಾಗಿದೆ. ರೇರ್ ಕಲರ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ತಗೊಳ್ಳೋಣ ಬನ್ನಿ ಸರ್. ಇದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್, 2017 ಡೀಸೆಲ್ ವೆಹಿಕಲ್, ಶಿಫ್ಟಲ್ಲಿ ಡೀಸೆಲ್ಲು ಎಲ್ಲರೂ ಕೇಳ್ತಾರೆ, ಮೈಲೇಜ್ ವೆಹಿಕಲ್ಸ್ ಅಂತ. ಸೆಕೆಂಡ್ ಓನರು, ತುಂಬ ಚೆನ್ನಾಗಿದೆ ಗಾಡಿ. ಡೀಸೆಲ್ ಹೊಸ ಟೈರ್ಸು ಇದೆ. ಡೀಸೆಲ್ ಅಂತ ರಿಕ್ವೈರ್ಮೆಂಟ್ ಕೇಳ್ತಾರೆ, ಒಳ್ಳೆ ಮೈಲೇಜ್ ಕೊಡುತ್ತೆ. ಮೇಂಟೆನೆನ್ಸ್ ಕಮ್ಮಿ ಅಂದರೆ ನಿಮ್ಗೆ ಡೀಸೆಲ್ಲೇ ಮೇನ್. ಶಿಫ್ಟಲ್ಲಿ ಎಲ್ಲರೂ ಕೇಳೋದು ಆಲ್ಮೋಸ್ಟ್ ಇವಾಗೆಲ್ಲ ಪೆಟ್ರೋಲ್ ಎಲ್ಲ ಜಾಸ್ತಿ, ಡೀಸೆಲ್ ಕಡಿಮೆ. ಅದಕ್ಕೋಸ್ಕರ ಡೀಸೆಲ್ ಇದೆ ನಿಮಗೆ. 2017 ಸೆಕೆಂಡ್ ಓನರು, ಡೀಸೆಲ್ ವೆಹಿಕಲ್ ಮೇಡಮ್. ವಿತ್ ನಿಮಗೆ VDI ಬರುತ್ತೆ. ಎಲ್ಲ ಆಪ್ಷನ್ಸು ಇದೆ ಮೇಡಮ್ ಇದರಲ್ಲಿ. ಸೀಟ್ ಕವರ್ಸ್ ಇದೆ, ಟೈರ್ಸ್ ಇದೆ, ಇನ್ಶೂರೆನ್ಸ್ ಇದೆ, ಎಲ್ಲ ಇದೆ, ಅಪ್ ಟು ಡೇಟ್ ಇದೆ. ಜಸ್ಟ್ ನೀವು ಡೀಸೆಲ್ ಹಾಕ್ಕೊಂಡು ಓಡಿಸೋದು ಅಷ್ಟೇ ಬಾಕಿ. ಡೀಸೆಲ್ ಹಾಕೊಂಡು ಓಡಿಸೋದು ಅಷ್ಟೇ ಬಾಕಿ ಅಂತ ನೋಡಿ ವೀಕ್ಷಕರೇ. ಬರೋದಾದರೆ ಸಖತ್ತಾಗಿದೆ. ಕಲರ್ ಮಾತ್ರ ಗ್ರೇ ಕಲರ್, ಎಲಿಫೆಂಟ್ ಗ್ರೇ ಕಲರ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಜಾಸ್ತಿ ಸ್ಕ್ರ್ಯಾಚಸ್ ಆಗಿರ್ಬೋದು ಅಥವಾ ಒಡೆದೋಗೋದಾಗಿರ್ಬೋದು, ಆ ಥರ ಎಲ್ಲ ಸಣ್ಣ ಪುಟ್ಟ ಡಿಫೆಕ್ಟ್ಗಳು ಥರನೂ ಕಾಣಿಸ್ತಿಲ್ಲ. ಎಲ್ಲ ಹೊಸ ಕಾರ್ಗಳ ಥರನೇ ಕಾಣಿಸ್ತಿದೆ. ಆ್ಯಂಡ್ ಇಲ್ಲಿ ಮೇಂಟೆನೆನ್ಸ್ ಕೂಡ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ. ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮೇಡಮ್, ಕಡಿಮೆ ಬಜೆಟು ಅಂತ ಕೇಳ್ತಾರಲ್ಲ, ನಮ್ಮ ಹತ್ರ ಕಡಿಮೆ ಬಜೆಟು ಗಾಡಿ ಇದೆ ನೋಡಿ. Chevrolet Beat ಟಾಪ್ ಆ್ಯಂಡ್ ವೆಹಿಕಲ್ಲು, ವಿತ್ ನಿಮಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಕಂಪ್ನಿಯಿಂದ ಅಲಾಯ್ ವೀಲ್ಸ್ ಬರೋಲ್ಲ, ಅವ್ರು ಹಾಕ್ಸಿದ್ದಾರೆ. ಟಾಪ್ ಆ್ಯಂಡ್ ವೆಹಿಕಲ್ಲು ವಿತ್ LTZ ಬ್ಯಾಕ್ ವೈಪರಿಂದ ಹಿಡಿದು ಎಲ್ಲ ಬರುತ್ತೆ. ಸೆಂಟ್ರಲ್ ಲಾಕಿಂಗು, ಆಮೇಲೆ ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಆಮೇಲೆ ನಿಮ್ಗೆ ಸಿಸ್ಟಮ್ಮು ಎಲ್ಲ ಅಪ್ ಟು ಡೇಟ್ ಬರುತ್ತೆ. ಕಡಿಮೆ ಬಜೆಟ್ ಅಂದರೆ 175 ಕೊಡ್ತೀನಿ ಮೇಡಮ್. ನೋಡಿ ಮೇಡಮ್, ನಿಮಗೆ ಕಡಿಮೆ ಬಜೆಟ್ ಕೊಡ್ತೀನಿ. ಬೀಟು ಟಾಪ್ ಆ್ಯಂಡ್ ವೆಹಿಕಲ್ 1.25 ಲಕ್ಷಕ್ಕೆ ಯಾರು ತಾನೇ ತಗೊಳ್ಳಲ್ಲ ಹೇಳಿ ಸರ್. ಎಷ್ಟು ಚೆನ್ನಾಗಿದೆ ಕಾರ್, ಫ್ಯಾಮಿಲಿಗೆ ಪಕ್ಕಾ ಕರೆಕ್ಟಾಗಿದೆ ಅಂತಲೇ ಹೇಳ್ಬೋದು ಈ ಕಾರ್ ಅಲ್ವಾ? ಹೌದು ಮೇಡಮ್, ವಿತ್ ಅಲಾಯ್ ವೀಲ್ಸು, ಕಂಪ್ನಿಯಿಂದ ಬಂದಿಲ್ಲ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ಸು ಇದೆ ನಿಮಗೆ, ಎಲ್ಲ ಇದೆ. ಎಲ್ಲ ಫೆಸಿಲಿಟೀಸು ಇದೆ ಇದರಲ್ಲಿ ನೋಡಿ ಮೇಡಮ್. ಸೊ ಸರ್, ಎಲ್ಲರೂ ಕೂಡ ಶಿಫ್ಟ್ ಬೇಕು ಅಂತ ಕೇಳ್ತಿದ್ದಾರೆ. ನಿಮ್ಮ ಹತ್ರ ನಾನು ನೋಡಿರೋ ಹಾಗೆ 3, 4, 5 ಶಿಫ್ಟ್ ಗಾಡಿ ನಿಂತಿದೆ ನನ್ನಿಂದ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಮೇಡಮ್, ಶಿಫ್ಟು ಅಂತಾರೆ ಲೋ ಬಜೆಟು, ಲೋ ಮೇಂಟೆನೆನ್ಸ್ ಕಾಸ್ಟ್ಗೋಸ್ಕರ ಶಿಫ್ಟ್ಗೋಸ್ಕರ ಲೈನಾಗಿ ಶಿಫ್ಟ್ ನಿಲ್ಸಿದ್ದೀವಿ ನೋಡಿ ಮೇಡಮ್.
ಟೋಟಲ್ 17 ಮಾಡಲ್ ಬೇಕಾ 17 ಕೊಡ್ತೀವಿ, 14 ಮಾಡಲ್ ಬೇಕಾ 14 ಕೊಡ್ತೀವಿ, ಡೀಸೆಲ್ ಕೊಡ್ತೀವಿ, ಪೆಟ್ರೋಲ್ ಬೇಕಾ 17 ಮಾಡಲ್ ಕೊಡ್ತೀವಿ, ನಿಮ್ಗೆ ಲೋ ಮಾಡಲ್ ಇನ್ನೂ ಲೋ ಮಾಡಲ್ ಬೇಕಾ 9 ಮಾಡಲ್ ಕೊಡ್ತೀವಿ, ನಿಮ್ಗೆ ಯಾವ್ದು ಬೇಕು ಮೇಡಮ್ ಬನ್ನಿ ಚಾಯ್ಸ್ ಇದೆ. 3-4 ಗಾಡಿ 17 ಮಾಡಲ್ ಡೀಸೆಲ್ ಬೇಕಾ ಕೊಡ್ತೀವಿ, 14 ಮಾಡಲ್ ಡೀಸೆಲ್ ಬೇಕಾ ಕೊಡ್ತೀವಿ. ಲೈನಾಗಿದೆ ನೋಡಿ ಮೇಡಮ್, ಎಲ್ಲ ತುಂಬ ಚೆನ್ನಾಗಿದೆ, ವಿತ್ ಎಲ್ಲ ಅಪ್ ಟು ಡೇಟ್ ಇದೆ ಮೇಡಮ್. ಸರ್ ಏನು ಕಾಸ್ಟ್ ಸರ್ ಎಲ್ಲ? ಮೇಡಮ್ ಈ 17 ಬಂದ್ಬಿಟ್ಟು ನಿಮಗೆ 5.85 ಕೊಡ್ತೀನಿ ಮೇಡಮ್. ನಿಮ್ಮ ವ್ಯೂಸ್ ಬಂದರೆ ಇನ್ನೂ 5,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಮೇಡಮ್. ಇದು 14 ಮಾಡಲು ಡೀಸೆಲ್ಲು 495 ಹೇಳ್ತೀವಿ ಮೇಡಮ್, ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಮೇಡಮ್. ಇದು ಬಂದ್ಬಿಟ್ಟು 9 ಮಾಡಲು ನಿಮ್ಮ ವ್ಯೂಸ್ ಬಂದರೆ 285 ಕೊಡ್ತೀನಿ ಮೇಡಮ್. 3 lakhs ಮೇಲೆ ಇದೆ ಬಜೆಟು, 285 ಕೊಡ್ತೀನಿ ಮೇಡಮ್. ವಾವ್, ನಮ್ಮ ವ್ಯೂವರ್ಸ್ಗಂತೂ ಹಬ್ಬ ಅಂತಾನೆ ಹೇಳ್ಬೋದು ಸರ್. ಎಲ್ಲ ಕಾರ್ ಮೇಲೂ ಸಿಕ್ಕಾಪಟ್ಟೆ ಆಫರ್ ಹೇಳ್ತಿದ್ದೀರಾ. ಫುಲ್ ಆಫರ್ ಮೇಡಮ್, ಆಫರ್ ಮೇಲೆ ಆಫರ್. ಇದು ಫೆಬ್ರವರಿ ಆಫರ್ ನಿಮಗೆ, ಬಂಪರ್ ಆಫರ್ ಆಫರ್ ನಿಮಗೆ. ಪ್ರೀಮಿಯಂ ವೆಹಿಕಲ್ ಬೇಕಾ? ಪ್ರೀಮಿಯಂ ವೆಹಿಕಲ್ ಇದೆ ನೋಡಿ ನಿಮಗೆ. ಸ್ಕೋಡಾ ಆಕ್ಟಿವಿಯಾ 2014 ಮಾಡಲ್ ಸೆಕೆಂಡ್ ಓನರ್ ವಿತ್ ಸನ್ರೂಫ್ ವೆಹಿಕಲ್, ಟಾಪ್ ಆ್ಯಂಡ್ ಆಟೋಮೆಟಿಕ್ ಪೆಟ್ರೋಲ್. ಆಟೋಮೆಟಿಕ್ ಗಾಡಿ ಸಿಗೋಲ್ಲ ನಿಮಗೆ, ಎಲ್ಲ ಮ್ಯಾನ್ಯಲ್ ಸಿಗೋದು, ಡೀಸೆಲ್ ಸಿಗುತ್ತೆ. ಬಟ್ ಪೆಟ್ರೋಲ್ ವೆಹಿಕಲ್ ರೇರು, ನೀವು ನಿಲ್ಲಿಸಿದ್ರು ಆರಾಮಾಗಿ ಸ್ಟಾರ್ಟ್ ಆಗುತ್ತೆ. ವಿತ್ ಸನ್ರೂಫ್ ವೆಹಿಕಲ್ ನಿಮಗೆ ಆಲ್ಮೋಸ್ಟ್ ಈಕ್ವಲ್ ಟು ಫುಲ್ಲು ಸನ್ರೂಫ್ ಬರುತ್ತೆ ನಿಮಗೆ, ಈಕ್ವಲ್ ಟು ಪ್ಯಾನೋರಾಮಿಕ್ ಥರ ಬರುತ್ತೆ. ಬಟ್ ಸನ್ರೂಫ್ ವೆಹಿಕಲ್ ಎಕ್ಸ್ಟ್ರಾ ಕ್ಲಾಸ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್ ಮೇಡಮ್, ಆಟೋಮೆಟಿಕ್ ಸಿಗುತ್ತೆ ನಿಮಗೆ. ವಾವ್, ಡಸ್ಟರ್ ಆಗ್ಲಿಂದ ನಾನು ಇಲ್ಲಿ ಬಂದಾಗಿಂದನೂ ಕೂಡ ಅರ್ವಾ ಮೋಟರ್ಸ್ಗೆ ಹೇಳ್ತಾನೆ ಇದ್ದೀನಿ, ಕಲರ್ಸ್ ಮೇಲೆ ಕಲರ್ಸ್, ಬ್ರ್ಯಾಂಡ್ ಮೇಲೆ ಬ್ರ್ಯಾಂಡ್ ಆ್ಯಂಡ್ ಮಾಡೆಲ್ಸ್ಗಳಂತೂ ಸಿಕ್ಕಾಪಟ್ಟೆ ವೆರೈಟಿ ಮಾಡೆಲ್ಸ್ಗಳು ಸಿಗ್ತಾ ಇದೆ. ಈ ಕಲರ್ ಅಂತೂ ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಹೆಣ್ಮಕ್ಳು ಅಂತ ಅಂದ್ರೆ ರೆಡ್, ಪಿಂಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇದು ರೆಡ್ ಅಂದರೆ ಮ್ಯಾಟ್ ಫಿನಿಶಿಂಗ್ ಮೆರೂನ್ ಅನಿಸುತ್ತೆ ಅಲ್ಲ ಸರ್? ಯಾವ ಕಲರ್ ಸರ್ ಇದು? ಕಾರ್ದು ಡಸ್ಟರ್ ಅಲ್ಲ ಇದು? ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಹೌದು ಮೇಡಮ್, ಇದು ಡಸ್ಟರು ಮೆರೂನ್ ಕಲರು 110 PS RXZ ಟಾಪ್ ಆ್ಯಂಡ್ ಮೇಡಮ್. ಇದು ನಿಮಗೆ ಎಲ್ಲ ಫೀಚರ್ಸು ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲಿಂದ ಹಿಡಿದು ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. 110 PS ಲವರ್ಸ್ ಅಂತ, ಡಸ್ಟರ್ ಲವರ್ಸ್ ಅಂತಲೇ ಇರ್ತಾರೆ, ಅವ್ರಿಗೋಸ್ಕರ ಅಂತಲೇ ಇದೆ ಮೇಡಮ್. ಇದು 2013 ಮಾಡಲು ಸೆಕೆಂಡ್ ಓನರು ವೆಹಿಕಲ್ಲು 5.5 ಕೊಟ್ಟು ಮಾಡ್ತೀವಿ, ಸ್ಲೈಟ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ ಮೇಡಮ್. ನಿಮ್ಮ ಕಡೆಯಿಂದ ವ್ಯೂವರ್ಸ್ ಬಂದರೆ ಬಂಪರ್ ಆಫರು. ಅದೇ ಆಗ್ಲಿಂದ ಬಂಪರ್ ಆಫರ್ ಕೊಡ್ತಾನೆ ಇದ್ದೀರಾ ನಮ್ಮ ವೀಕ್ಷಕರಿಗಂತೂ ನೀವು. ನಿಮ್ಮ ವೀಕ್ಷಕರಿಗೆಲ್ಲ ಬಂಪರ್ ಆಫರ್ ತೊಗೊಳ್ಳಿ ಮೇಡಮ್. ನೆಕ್ಸಾನು 22 ಮಾಡಲ್ ಸಿಗಲ್ಲ, ಚಾಲೆಂಜಿಂಗ್ ಪ್ರೈಸಲ್ಲಿ ಕೊಡ್ತೀನಿ ಮೇಡಮ್. ಇದು ನಿಮಗೆ 22 ಮಾಡಲ್ ಯಾರೂ ಕೊಡಲ್ಲ, 10 ಲಕ್ಷಕ್ಕೆ ಕೊಡ್ತೀನಿ ಮೇಡಮ್. 22 ಮಾಡಲ್ XZ ಪ್ಲಸ್ಸು, XZ ಅಲ್ಲ XZ ಪ್ಲಸ್ ಕೊಡ್ತೀನಿ ನಾನು. ಬೇರೆ XZ ಅಂತ ಹೇಳ್ತಾರೆ, XZ ಪ್ಲಸ್ ಕೊಡ್ತೀನಿ. 2022 ಸಿಂಗಲ್ ಓನರ್ ಕೊಡ್ತೀನಿ ಮೇಡಮ್ ನಿಮಗೆ. ಬರೀ 40,000 ಓಡಿದೆ, ವಿತ್ ಸನ್ರೂಫ್ ವೆಹಿಕಲ್ಲು. ಏನ್ ಸರ್, ನಿಮ್ಮ ಶೋರೂಮ್ ಅಲ್ಲಿ ಅರ್ವಾ ಶೋರೂಮ್ ಮೋಟರ್ಸ್ ಅಲ್ಲಿ ಮಾತ್ರ ಎಲ್ಲ ಗಾಡಿಗಳಿಗೂ ಕೂಡ ಸನ್ ರೂಫ್ ಇದೆ, ಕಲರ್ಸ್ ಮಾಡೆಲ್ಸ್ ಅಬ್ಬಬ್ಬ, ಹೇಳೋದಿಕ್ಕೆ ಕಣ್ಣುಗೊಂಥರ ಹಬ್ಬ ಅಂತಾನೆ ಹೇಳ್ಬೋದು. ಹೌದು ಮೇಡಮ್, ಹಬ್ಬನೇ, ಫೆಸ್ಟಿವಲ್, ಬಂಪರ್ ಆಫರ್ ಕೊಡ್ತೀನಿ ನಿಮಗೆ. 10 ಲಕ್ಷ ಕೊಡ್ತೀನಿ ಮೇಡಮ್. ಇದು ನಿಮ್ಮ ಕಡೆಯಿಂದ ವ್ಯೂವರ್ಸ್ ಬಂದರೆ ಇನ್ನೂ 10,000 ಕಮ್ಮಿ ಮಾಡ್ಕೊಡ್ತೀನಿ ಮೇಡಮ್ ನಿಮಗೆ. 22 ಮಾಡಲ್ ಲೇಟೆಸ್ಟ್ ಮಾಡಲ್ ಬೇಕು ಅಂತ ಕೇಳ್ತಾರೆ. ಪ್ರೊಜೆಕ್ಟ್ ಹೆಡ್ಲ್ಯಾಂಪ್ಸ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, XZ ಪ್ಲಸ್ಗೆ ಸನ್ ರೂಫ್ ಬರುತ್ತೆ, ABS, ಏರ್ ಬ್ಯಾಗ್ಸು, ಆಲ್ ಇನ್ ಒನ್. ಮತ್ತು ನಿಮಗೆ ಟಾಟಾ ಅಂದರೆ ನಿಮಗೆ ಗೊತ್ತು, ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸಿದ್ರೆ ನಿಮ್ಗೆ ಏನೂ ಗಾಡಿ ಮೇಂಟೆನೆನ್ಸ್ ಬರೋಲ್ಲ. ಪ್ಲಸ್ ಆಮೇಲೆ ಸೇಫ್ಟಿ ವೆಹಿಕಲ್ 100ಗೆ 100%, 4.5 ಸ್ಟಾರ್ಸ್ ಸೇಫ್ಟಿ ಇದೆ ಮೇಡಮ್. ಸೂಪರ್ ವೆಹಿಕಲ್ ಕೊಡ್ತೀನಿ. ನಿಮ್ಮ ವ್ಯೂವರ್ಸ್ ಬಂದರೆ 10,000 ಕಡಿಮೆ ಮಾಡೇ ಕೊಡ್ತೀನಿ ನೋಡಿ ಮೇಡಮ್. 10 ಲಕ್ಷಕ್ಕೆ 10,000 ಕಡಿಮೆ ಮಾಡಿಕೊಡ್ತೀನಿ ಮೇಡಮ್. ಸೊ ಸರ್, ಇವಾಗ ಇನೋವಾ ಬಗ್ಗೆ ಹೇಳೋದಾದ್ರೆ ಮೇಡಮ್, ಇನೋವಾ ಅದ್ರ ಇಂಜಿನ್ನೇ ಇನೋವಾ, ಅದೆಲ್ಲೂ ಸಿಗೋಲ್ಲ ನಿಮಗೆ ಗಾಡಿ. 2012 ಮಾಡಲ್ ಇದೆ, ಚಾಲೆಂಜಿಂಗ್ ಕೊಡ್ತೀನಿ ನಾನು. ಈ ಥರ ಇಂಜಿನ್ ಎಲ್ಲ ತೋರಿಸಿದ್ರೆ ನಿಮಗೆ ನಿಮ್ಮ ವ್ಯೂವರ್ಸ್ ಬಂದರೆ 9 lakhs ಕೊಡ್ತೀನಿ ನೋಡಿ ಮೇಡಮ್. 2012 ಸೆಕೆಂಡ್ ಓನರು, ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ, 180 ಓಡಿದೆ. ನಿಮಗೆ ವಿ ವರ್ಷನ್, ಟಾಪ್ ಆ್ಯಂಡ್ ವಿ ವರ್ಷನ್ ಬರುತ್ತೆ. ಸಿಸ್ಟಮ್ಸು, ಮ್ಯಾಪಿಂಗು, ಎಲ್ಲ ಬರುತ್ತೆ. ಬಕೆಟ್ ಸೀಟ್ ಬರುತ್ತೆ ವಿ ವರ್ಷನ್ನು. ಆಮೇಲೆ ನಿಮಗೆ ಸ್ಟೇರಿಂಗ್ ಕಂಟ್ರೋಲಿಂದ ಹಿಡಿದು ಎಲ್ಲ ಆಪ್ಷನ್ ಬರುತ್ತೆ ನೋಡಿ ಮೇಡಮ್. ನಿಮಗೆ ನಿಮ್ಮ ವ್ಯೂವರ್ಸ್ ಬಂದರೆ 9 lakhs ಕೊಡ್ತೀನಿ ಮೇಡಮ್. ಫೈನಲ್ಲು 9.5 ನಾವು ಕೊಟ್ಟು ಮಾಡ್ತಿರೋದು ಬೇರೆಯವ್ರಿಗೆಲ್ಲ. ನಿಮ್ಮ ವ್ಯೂವರ್ಸ್ಗೆ ಬಂದರೆ ಬಂಪರ್ ಆಫರ್ 9 lakhs ಕೊಡ್ತೀನಿ ನೋಡಿ ಮೇಡಮ್. ವಾವ್ ಸರ್, ಯಾಕಂದ್ರೆ ಇದು ಬರೀ ಫ್ಯಾಮಿಲಿ ಎಲ್ಲ, ಒಂದು ಜಾಯಿಂಟ್ ಫ್ಯಾಮಿಲಿನೇ ಹೋಗೋಷ್ಟು ಸ್ಪೇಷಿಯಸ್ ಆಗಿರೋ ಗಾಡಿ ಅಲ್ವಾ ಸರ್? ಹೌದು ಮೇಡಮ್, ಫುಲ್ ಸ್ಪೇಷಿಯಸ್ ಆಗಿರೋ ಗಾಡಿ. ಇದ್ರ ವ್ಯಾಲ್ಯೂನೇ ಬೇರೆ ಮೇಡಮ್. ಇದು ವ್ಯಾಲ್ಯೂ ಗೊತ್ತಿರೋರಿಗೆ ಇನೋವಾ ವ್ಯಾಲ್ಯೂ ಇನೋವಾನೇ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಅರೋವಾ ಮೋಟರ್ಸ್ನಲ್ಲಿ ಎಷ್ಟು ಕಾರ್ಸ್, ಎಷ್ಟು ಮಾಡೆಲ್ಸ್ ಆ್ಯಂಡ್ ಎಷ್ಟು ವೆರೈಟೀಸು, ಎಷ್ಟು ಮಾಡೆಲ್ಸ್ಗಳು ಇತ್ತು ಅಂತ ನೀವೇ ನೋಡಿದ್ರಿ. ನನ್ನ ಕಣ್ಗಂತೂ ಹಬ್ಬ ಅನ್ನೋದಾದರೆ ಇನ್ನು ವೀಕ್ಷಕರು ನಿಮ್ಗಂತೂ ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಇನ್ನೇನಿಗೆ ತಡ, ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಯಾವ ಕಾರ್ ಬೇಕೋ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ತೊಗೊಂಡು ಬುಕ್ ಮಾಡಿ ಕಾರ್ ತೊಗೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನಷ್ಟು ಬೇರೆ ಶೋರೂಮ್ಗಳ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ವಿತ್ T4 ಕನ್ನಡ.